ಲಕ್ಷ್ಮಿ ಕಣ್ಬಿಡಮ್ಮ. ಲಕ್ಷ್ಮಿ ಲಕ್ಷ್ಮಿ ಕಣ್ಬಿಡಮ್ಮ. ಅಮ್ಮ ಕಣ್ಬಿಡಮ್ಮ. ಏನಾಯ್ತಮ್ಮ? ಕಣ್ಬಿಡಮ್ಮ. ಮಾವ ಬನ್ನಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಹೌದು ರೀ, ಬೇಗ ಅಮ್ಮನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಲಕ್ಷ್ಮಿ 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 ಕಣ್ಬಿಡು. ಲಕ್ಷ್ಮಿ ಲಕ್ಷ್ಮಿ ಎಷ್ಟೋ ವರ್ಷದಿಂದ ಪಾಪ ಇಬ್ಬರು ದೂರ ಇದ್ರು ಅಂತ ಮಾವ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ರು. ನಮ್ಮ ಮನೆಯಲ್ಲಿ ಈ ಥರ ಆಗೋಯ್ತಲ್ಲ. ಛೇ, ಅದಕ್ಕೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ರು ಇಲ್ಲಿ ಬಂದಿದ್ದಕ್ಕಾಯ್ತು ಅನ್ನೋ ಥರ ಮಾತಾಡ್ತಿದ್ದಿರಲ್ಲ. ಅಮ್ಮ ಈ ಥರ ಹೋದ್ರಾ? ಅಯ್ಯೋ ನನಗೇನೇ ಗೊತ್ತು, ಡಾಕ್ಟ್ರ್ ಬಂದ್ಮೇಲೆ ಗೊತ್ತಾಗತ್ತೆ. ಇರೇ ಅದು ಹಾವು ಕಚ್ಚಿರೋ ಜಾಗದಲ್ಲಿ ಸ್ವಲ್ಪ ಕಟ್ ಮಾಡಿ ರಕ್ತನ ಹೀರಿದ್ರೆ ವಿಷ ಮೈಗೆ ಏರೋದಿಲ್ಲ. ಅದಕ್ಕೆ ಯಾವುದೋ ಹಳೆ ಕಾಲದ ಸಿನಿಮಾ ಐಡಿಯಾ ಕೊಡ್ಬೇಡಿ, ಸ್ವಲ್ಪ ಸುಮ್ಮನೆ ಇರಿ. ಲಕ್ಷ್ಮಿ ಅವ್ರ ಕಾಲ್ಗೆ ಬಿಗಿಯಾಗಿ ದಾರ ಕಟ್ಟೋಣ. ಪಾವನಿ ದಾರ ತಗೊಂಡ್ ಬಾರೆ. ಹಾಗೆಲ್ಲ ಮಾಡಬಾರ್ದು ಚಿಕ್ಕಮ್ಮ. ಹಾಗೆ ಮಾಡಿದ್ರೆ ನರ್ವ್ ಡ್ಯಾಮೇಜ್ ಆಗುತ್ತೆ. ಮೊದಲು ಡಾಕ್ಟರ್ ಹತ್ರ ಹೋಗೋಣ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಆ್ಯಂಬುಲೆನ್ಸ್ ಬರ್ತಾ ಇದೆ. ಲಕ್ಷ್ಮಿ ಅತ್ತೆ ಕಣ್ಬಿಡಿಯತ್ತೆ. ಲಕ್ಷ್ಮಿ ದೇವಕಿ ಇನ್ನೂ ಇಷ್ಟೊತ್ತೆ ಆಂಬ್ಯುಲೆನ್ಸ್ ಬಂತೋ ಇಲ್ವೋ ಇನ್ನೂ? ಅಮ್ಮ ಕನೆಕ್ಟೇ ಆಗ್ತಾ ಇಲ್ಲ. ಓ ದೇವ್ರೆ. ಲಕ್ಷ್ಮಿ ಲಕ್ಷ್ಮಿ ಕಣ್ಬಿಡು. ಲಕ್ಷ್ಮಿ ಲಕ್ಷ್ಮಿ ನಿನಗೇನೂ ಆಗಿಲ್ಲ ತಾನೆ? ಇಲ್ಲಣ್ಣ, ನನಗೇನು ಆಗಿಲ್ಲ. ಲಕ್ಷ್ಮಿ ನೀನು ಆರಾಮಾಗಿದೆಯಲ್ಲ? ಕಾಲೇನು ಉರಿತಿಲ್ಲ ತಾನೆ? ಹಾವು ಬಂದಂಗಾಯ್ತು. ಅದೇನಾದ್ರು ಹಾವೇನಾದ್ರು ಕಚ್ತಾ ನೋಡು. ಇಲ್ಲ ರೀ, ನಾನು ಆರಾಮಾಗಿದ್ದೀನಿ. ಅಂದರೆ ಅಮ್ಮ ಬರೀ ಹಾವು ನೋಡಿ ತಲೆ ಸುತ್ತ ಬಿದ್ದಿದ್ದು? ಹಾಗಲ್ಲಮ್ಮ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಆಗ್ತಾಯಿತ್ತು. ನೀನು ಆರಾಮಾಗಿದೆಯೇನೋ? ಧರ್ಮ, ತಂಗಿ ಮೇಲೆ ಮನಸ್ಸಲ್ಲಿ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಭಾವನೆಗಳೇ ಇಲ್ಲದೆ ಇರೋ ಥರ ನಾಟಕ ಮಾಡೋಕ್ಕೆ, ಪ್ರೀತಿನ ಮೀರಿದನ ಕೋಪ ತೋರಿಸೋಕ್ಕೆ ನಿನಗೆ ಕಷ್ಟ ಆಗ್ತಿರ್ಲಿಲ್ವೇನೋ? ಹಾಗೆ ಹೇಳಿ ತಾತ. ಮೊದಲೇ ನನ್ನ ಮುದ್ದಿನ ತಂಗಿ ಅಂತ ತಪ್ಕೊಂಡಿದ್ದಿದ್ರೆ ಏನಾಗ್ತಿತ್ತು? ಭಾವನೆಗಳೇ ಇಲ್ಲ ಅಂತ ಯಾರು ಹೇಳಿದ್ರು ಧರ್ಮ? ಕೋಪನೂ ಒಂದು ಭಾವನೆನೇ ಅಲ್ವಾ? ಪ್ರೀತಿ ಹೆಚ್ಚು ಇರೋ ಕಡೆ ಕೋಪನೂ ಇರುತ್ತೆ ಕಣೋ.